ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವಿಡಿಯೋ ಮಾಡಿದ್ದೇನಕ್ಕೆ ಅಂತ ಹೇಳಿದ್ರೆ, ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ನಮ್ಮ ಮನೇಲಿ ಎಲ್ಲರೂ ಸೈದ್ರ ಕಲ್ಲಳ್ಳಿಗೆ ಹೋಗ್ತಾ ಇದ್ದೀವಿ. ಅದ್ರ ಪಕ್ಕದಲ್ಲೇ ನಮ್ಮ ಮನೆ ದೇವರು ಕೂಡ ಇರೋದು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಹೋಗ್ತಾ ಇದ್ದೀವಲ್ಲ, ತೋರಿಸೋಣ ನಿಮಗೂ ಅಂತ. ಮತ್ತು ಇವತ್ತು ನಾಗರ ಪಂಚಮಿ ಕೂಡ ನಮ್ಮ ಮನೇಲಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಬರೀ ಹೋಗೋಣ. ರೆಡಿಯಾಗಿದ್ದಾರೆ, ಇವಾಗ ನಾನು ರೆಡಿಯಾಗಿದ್ದೀನಿ. ಹೋಗೋಣ ಬರ್ರಿ. ದಿವಿಶ್ ಅವರು ರೆಡಿಯಾಗಿದ್ದಾರೆ, ಬರ್ರಿ ಹೋಗೋಣ. ಇವರು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲರೂ ರೆಡಿಯಾಗಿದ್ದಾರೆ. ಅಯ್ಯೋ ನಿದ್ದೆ ಬರ್ತೈತಲ್ರಿ. ನಿದ್ದೆಯಿಂದ ಎಬ್ಬಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ, ದೇವಸ್ಥಾನಕ್ಕೆ ಬಂದ್ವಿ. ನಮ್ಮತ್ತೆ ನಮ್ಮ ಮಾವ ಸಿಕ್ಕರು, ದರ್ಶನ ಮಾಡ್ಕೊಂಬರದೆ. ಪ್ರದಕ್ಷಿಣೆ ಮಾಡಾಯ್ತು, ಈಗ ದರ್ಶನ ಮಾಡಬೇಕು. ಹೊರಗಡೆನೆ ಹಣ್ಣು ಕಾಯಿ ಮಾಡಿಸ್ಬೇಕಂತ ಇಲ್ಲೇ ಹಣ್ಣು ಕಾಯಿ ಮಾಡಿಸ್ತಾ ಇದ್ದೀವಿ. ಅಂತೂ ತುಂಬ ರಶ್ ಇತ್ತು. ಶನಿವಾರ ಬೇರೆ ರಂಗನಾಥ ಸ್ವಾಮಿ ವಾರ, ಅದಕ್ಕೋಸ್ಕರ ತುಂಬ ಜನ ಬಂದಿದ್ದರು. ಅಷ್ಟು ಬೇಗ ದರ್ಶನನೇ ನೋಡೋಕ್ಕೆ ಆಗಲಿಲ್ಲ ದೇವ್ರನ್ನ, ಅಷ್ಟೊಂದು ರಶ್ ಇತ್ತು ಇವತ್ತು. ಅದರಲ್ಲೂ ದರ್ಶನ ಮಾಡ್ಕೊಂಡು ಬಂದ್ವಿ. ನಮಗಂತೂ ಇಲ್ಲಿಗೆ ಬಂದರೆ ಒಂಥರ ಸಮಾಧಾನ. ಯಾಕಂದರೆ ನಮ್ಮ ಮನೆದೇವ್ರ ಪಕ್ಕನೇ ಇದು ರಂಗನಾಥ ಸ್ವಾಮಿ ಇರೋದು. ನಮ್ಮ ಮನೆದೇವರು ಇಲ್ಲಿದೆಲ್ಲ ತೇರುಮಲ್ಲೇಶ್ವರ ಅಂತ, ಚಿತ್ರದುರ್ಗ ಹಿರಿಯೂರು. ಆದರೂ ಇಲ್ಲಿಗೆ ಬಂದು ನಾವು ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಳೋದಿದ್ರು ನಾವು ಇಲ್ಲಿಗೆ ಬರೋದು. ನಮ್ಮ ತಾತನ ಕಾಲದಲ್ಲಿ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ದೇವರನ್ನ ಇಲ್ಲಿಗೆ ತೊಗೊಂಬಂದು ಪೂಜೆ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಏನೇ ಇದ್ದರೂ ಇಲ್ಲಿಗೆ ಬರೋದು. ನೀವು ನೋಡ್ತಾ ಇರೋದು ಇದೇ ನಮ್ಮ ಮನೆದೇವರು ತೇರುಮಲ್ಲೇಶ್ವರ. ರಂಗನಾಥ ಸ್ವಾಮಿ ಹತ್ರ ಮಲಗ್ಸೋಕ್ಕೆ ಜಾಗ ಇರಲಿಲ್ಲ, ತುಂಬ ಜನ ಇದ್ದರು ಅಂತ ಇಲ್ಲಿ ಸ್ವಲ್ಪ ಫ್ರೀ ಇತ್ತು ಅಂತ ಇಲ್ಲಿ ಮಗಳನ್ನು ಕೂಡ ಮಲಗಿಸಿ ಹಣ್ಣು ಕಾಯಿ ಎಲ್ಲ ಮಾಡಿಕೊಂಡು ಪ್ರಸಾದ ಕೊಟ್ಟರು. ಇವತ್ತು ಪ್ರಸಾದ ಎಲ್ಲ ತಿಂದ್ಕೊಂಡು ನಮ್ಮ ಅಮ್ಮಗೆ ಯಾರು ಸಿಕ್ಕರೆ ಸಾಕು ಮತ್ತು ಆಡ್ಕೊಂಡು ನಿಂತ್ಕೊಬಿಡ್ತದೆ. ಬಿಡವಾ ಫೋನ್ ಇಕ್ಕೋಬಾರ್ದು, ಈಗಿನೇ ವಿಡಿಯೋ ಮಾಡ್ತಾಳಂತೆ. ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಇವತ್ತು ಶ್ರಾವಣ ಶನಿವಾರ ಅಂತ. ಪ್ರಸಾದ ಹೆಂಗೈತ್ರಿ? ನಾನು ಊಟ ಮಾಡಬೇಕು. ನಮ್ಮ ಬೇಬಿಕೋನ ಇಟ್ಕೊಂಡಿವಿ. ಉಯ್ಯು ಸುಮ್ಮನಿರವ, ನಾನೇ ವಿಡಿಯೋ ಮಾಡ್ತೀನಿ. ದೊಡ್ಡಕಾದ್ಮೇಲೆ ಮಾಡಂತಿ, ಅದೇ ವಿಡಿಯೋ ಮಾಡ್ತಂತಿ. ಈಗ ಎಲ್ಲ ಒಟ್ಟಿಗೆ ಹಾಕ್ಸ್ಕೊಂಡ್ಬಂದ್ಬಿಟ್ಟಿದ್ದೆ. ಇವಾಗಲೇ ಅಷ್ಟು ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ ಅಂತ ಮತ್ತೊಂದು ಸಲ ಬಂದೆ. ಅವ್ರನ್ನೆಲ್ಲ ಕಾರ್ ಹತ್ರನೇ ಬಿಟ್ಟು ಇವಾಗ ಸಮಾಧಾನವಾಗಿ ದರ್ಶನ ಆಯಿತು. ತಗೊಂಡು ಈಗ ಒಂದ್ಸಲ ನೋಡ್ಕೊಂಡು ಇದು ಮಲ್ಪಪ್ಪ ಅಂತ, ಇಲ್ಲಿಗೆ ಹೋಗ್ತೀವಿ ಯಾವಾಗ್ಲೂ ನಾವು. ಒಳ ಹೋಗೋಣ. ಎಲ್ಲ ಕಡೆನೂ ಆಕಿನೇ ವಿಡಿಯೋ ಮಾಡೋಕ್ಕೆ ಫೋನ್ ಇಸ್ಕೊತಾಳೆ. ನಾವು ಸ್ವಲ್ಪ ದಿನ ಇವಳೆ ನಮ್ಮ ವಿಡಿಯೋಗ್ರಾಫರ್. ಅಲ್ಲೇನೋ ಇಲ್ಲಿ ಯಾವಾಗಲೂ ಕಲ್ಲು ಹೊಡೆದು ಹೋಗ್ತೀವಿ ಸಣ್ಣರಿದ್ದಾಗ. ಯಾಕೆ ಅಂತ ಗೊತ್ತಿಲ್ಲ, ಗೊತ್ತಾ? ಆದರೂ ಹೊಡಿತಾಳೀಗ. ಏನೋ ಬೇಡ್ಕೊಂಡು ಹೊಡಿತಿದ್ವಿ, ನಾನು ಹೊಡಿಬೇಕು. ಕಲ್ಲು ಹಾಕಿ ಹೋಗ್ತೀವಿ ಯಾವಾಗಲೂ. ನಾನು ಹೊಡೆದು ಬಿಡ್ತೀನಿ. ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದಾರ? ಹೇಳವ, ಜುಜ್ಜುಗುಡಿ ಹೋಗಿದ್ದೆ ಅಂತ. ಅಯ್ಯೋ ಬಿಡು. ಪ್ರಸಾದ ತಿಂದ್ಕೊಂಡು ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ. ಸಂಜೆ ನಮ್ಮ ಮನೇಲಿ ಹಬ್ಬ ನಾಗರ ಪಂಚಮಿ. ಹೋದ ವಾರ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಈ ವಾರ ಮಾಡ್ತಾಯಿದ್ದೀವಿ. ಅದು ಏನೇನು ಮಾಡ್ತೀವಿ, ಏನೇನೆಲ್ಲ ಎಡೆ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲೇ ಫುಲ್ ಅಪ್ಲೋಡ್ ಮಾಡ್ತೀನಿ. ನಮ್ಮ ತಾತಂಗಿನ್ನ ಶನಿವಾರ ಆಗಿಲ್ಲ, ಸ್ನಾನ ಆಗಿಲ್ಲ ಅವ್ರದಿನ್ನ. ಸ್ನಾನ ಆತ ಯಾವಾಗ? ಶೇವಿಂಗು ಮಾಡ್ಕೋದಲ್ಲ, ಶೇವಿಂಗು ಆಗೈತೆ ನೋಡ್ರಿ. ಕಲ್ಲೇ ನಾನು ಕೊಟ್ಟೋಗಿದ್ದೆ. ಲಕ್ಕಿ ಇಲ್ಲಿ ಬಾರಲ್ಲ, ಇಲ್ಲಿ ಇವನಿಗೆ ಲಕ್ಕಿ ಯಾರು ಏನೂ ತಿನ್ನಕ್ಕೆ ಕೊಡಲ್ಲ. ಇಲ್ಲಿ ನೋಡು, ಯಾರೇನೋ ತಿನ್ನಕ್ಕೆ ಕೊಡ್ತಾರೆ ಅಂತ ಹಂಗೆ ನೋಡೋದವನು. ಲಕ್ಕಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇಲ್ಲಿ ನೋಡ್ರಿ, ಇಲ್ಲಿ ಹೊಡಿತಿರೋದ. ಲಕ್ಕಿ ಬೇಗ ಇಲ್ಲಿ ಬಾ. ಇಲ್ಲಿ ನಿನ್ನ ನೋಡ್ತಾರೆ ಬಾರಲ್ಲಿ. ನೀನು ಪ್ಯಾಂಟ್ಸ್ ಅದ ರೀ, ಈ ಕಡೆ ಬಾರ ಲಕ್ಕಿ, ಈ ಕಡೆ ಬಾರ್ಲಿ. ನಮ್ಮ ಲಕ್ಕಿಗೆ ಪ್ಯಾಂಟ್ಸ್ ಇಲ್ವಾ? ಶೈ ಹೋಗ. ಓ ಈ ಕಡೆಗೆ ಬಾ, ಸಿಟ್. ನಮ್ಮ ಲಕ್ಕಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ.
ಅದಕ್ಕೋಸ್ಕರ ಅವಾಗ ಅವನು ತೋರಿಸ್ತಾ ಇರಬೇಕು. ಆಯ್ತು ಮುದ್ದು ಮಾಡಿದ್ರೆ ಹಿಂಗೆ ಮಾಡ್ತಾನೆ, ಇಲ್ಲ ಅಂದರೆ ನೋಡೋದೇ ಇಲ್ಲ ನನ್ನ ಕಡೆಗೆ. ಎಷ್ಟು ದಿಮಾಕ ನಿನಗೆ, ದಿಮಾಕ? ಇಲ್ಲ ರಂಗಪ್ಪನ ಈಕಿ ಕೇಳ್ತೈತೆ, ಗುಡಿ ಹೋಗಿದ್ಯಾ ರಂಗಪ್ಪನ ನೋಡ್ದ್ಯಾ ಅಂತ. ಇತ್ತು ಉಂಡ್ವಿ ಇತ್ತು ಉಣ್ಕೊಂಬಂದ್ವಿ, ಇತ್ತು ಊಟ ಮಾಡಿ ಬಂದ್ವಿ. ಹೇಳೋದೇ ಬೇಡ ನಿನಕ್ಕೆ. ಇವ್ರು ನೋಡ ಮುತ್ತತ್ತನ್ನ ಏನು ಓದ್ತದಾರೆ. ದಿವಿಶಾ ದಿವಿ ಸವಿ ಅಂತ ಐತಲ್ಲಿ. ಏನ್ ಹೆಸರು ಅಂತ ಕೇಳಿಸ್ಬಿಡ್ತಿ. ಏನ್ ಹೆಸರು ಹೇಳು ತಾತ, ಏನ್ ಹೆಸರು ಹೇಳು? ದಿವಿಶಾ ಅನ್ನು ಸವಿ ಉಲ್ಟಾ ಹೇಳ್ತೈತೆ. ದಿವಿಶಾನ ಶವಿ ಅಂತ. ಅಯ್ಯೋ ನೆನ್ಪಿಡ್ಕ ಅನ್ನು ತಾತ, ನೆನ್ಪಿಡ್ಕ ಮುತ್ತಾತ ಅನ್ನು. ಶಾಕಂಗ್ ನೋಡ್ತದ. ಅಯ್ಯೋ ಅಡ್ಡಿ ಹೊಡೆಯೋದೇ ಕೆಲಸ, ನಗದೇ ಕೆಲಸ. ದಿವಿಶಂಗ್ ಮುತ್ತಾತ ಆದ್ರೆ ಭಾರಿ ಇಷ್ಟ. ಇದು ನಗ್ತತ್ ನೋಡ್ ಅದ್ರವ್ರಿಗೆ ಎತ್ಕನಕ್ ಸ್ವಲ್ಪ ಆಗಲ್ಲ. ಅಯ್ಯೋ ಅಲ್ಲಿ ನೋಡಲ್ಲಿ ನಗ್ತಿರೋದ. ಏನಂತ ಹೇಳವ, ಮಾತಾಡೋಕಂತ ಮಾತಾಡತ್ಲಾಗಿ ಹೀಗೆ ಮಾತಾಡಿ ಆ ಜಪ್ಪನ್ ಕಳಿಸತ್ಲಾಗ. ಅಯ್ಯೋ ಮಾತಾಡ್ತದಳ ನೋಡತ್ತ, ಅದು ಕೇಳಲ್ಲ. ಮಾತಾಡಿದ್ಲಕ್ಕಿ ತತ್ತ, ಮಾತಾಡಿದ್ಲು ಕೇಳಿಸ್ತಾ ನೋಡಿ. ಇನ್ನೊಂದು ಏನು ವಿಡಿಯೋ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಸಂಬಾರ ಉರಿತೈತೆ ನಮ್ಮಮ್ಮ, ಅದನ್ನು ವಿಡಿಯೋ ಮಾಡಿ ಸಪ್ರೇಟ್ ವಿಡಿಯೋ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದು ಇವತ್ತು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಟೈಮ್ ಇದ್ದಾಗ ಏನೇನಾಗುತ್ತೋ ಎಲ್ಲ ಮಾಡ್ಕೊಬಿಡ್ಬೇಕು. ಸಾಂಬಾರು ಪುಡಿ ಮಾಡೋದು, ಹಬ್ಬ ಮಾಡೋದು ಎಲ್ಲ ಒಂದೇ ದಿನ ಬಂದುಬಿಟ್ಟಿದೆ. ನಾನಿದ್ದೀನಿ ಅಂತ ನಮ್ಮಮ್ಮ ಮಾಡಿದ್ದಾರೆ. ಈಗ ನಾನು ಎಲ್ಪ್ ಮಾಡ್ತೀನಿ. ಹಂಗೆ ಇದ್ರದ್ದು ಏನೇನು ಹಾಕ್ತೀವಿ, ಹೆಂಗೆ ಮಾಡ್ತೀವಿ ಸಾಂಬಾರು ಪುಡಿನ ಅಂತಲೂ ವಿಡಿಯೋ ಮಾಡ್ಕೋತೀನಿ. ಅದನ್ನು ಸಪ್ರೇಟ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ರೆಡಿಯಾಗೈತೆ, ಅಷ್ಟನ್ನ ಒಂದು ಸಿಗ್ತಿಲ್ಲ, ಅದಕ್ಕೆ ಅವಾಗಲಿಂದ ಹುಡುಕ್ತಾನೇ ಇದ್ದಾರೆ. ಮೊನ್ನೆ ತಾನೇ ಹುಡುಕಿ ತೆಗ್ದಿಟ್ಕೊಂಡಿದ್ರು, ಎಲ್ಲ ಇಟ್ಟರೋ ಏನೋ ಅವರಿಗೆ ಸ್ವಲ್ಪ ಮರೆವು, ವಯಸ್ಸಾಗ್ಬಿಟ್ಟೈತೆ. ಹುಡುಕ್ರಿ. ಅಲ್ಲಿಲ್ಲ ಅನ್ಸುತ್ತೆ ಕಣಮ್ಮ. ಸಾಂಬಾರ ಉರಿಯೋಷ್ಟೊತ್ತಿಗೆ ಮಾಡ್ಕೊಂಡಿತ್ತು ಅಂತ ಸಾಂಬಾರು ಉರಿಯೋದು. ಈಗ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು. ಸರಿ, ಹಬ್ಬಕ್ಕೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಹುರುಳಿಕಾಳು ಎಲ್ಲ ರೆಡಿಯಾಗಿದೆ. ಏನಮ್ಮ? ಹಾಂ ತಂದೆ ಬೇಕು. ಈ ಹಬ್ಬದಲ್ಲಿ ಏನೂ ಕರಿಯಲ್ಲ. ನಾಗರ ಪಂಚಮಿ ಟೈಮಲ್ಲಿ ಏನೂ ಕರಿಯೋದು ನಮ್ಮ ಮನೆಗಂತೂ ಯಾವತ್ತೂ ಮಾಡಿಲ್ಲ. ನಮ್ಮ ಅಜ್ಜಿನೂ ಮಾಡೋಕ್ಕೆ ಬಿಟ್ಟಿಲ್ಲ. ಏನಿದ್ರು ಕಾಳು ಹುರುಳಿಕಾಳನ್ನ ಬೇಯಿಸ್ತೀವಿ, ಅದು ಬಿಟ್ಟರೆ ಪಾನಕ ಮಾಡಿರ್ತೀವಿ, ಅದ್ರ ಜೊತೆಗೆ ತಿನ್ನೋದು. ಈಗ ಹಪ್ಳನೂ ಕೂಡ ಕರಿಯಲ್ಲ. ಯಾಕೆ ಕರಿಬಾರ್ದು ಅಂತ ನನಗೂ ನೀಟಾಗಿ ಗೊತ್ತಿಲ್ಲ. ಗೊತ್ತಾದರೆ ಹೇಳ್ತೀನಿ. ದಿವಿಶ ಬರ್ತಲ್ಲ ಅಂತೆ ಸಾಂಬಾರು ಪುಡಿ ಹಾಕಿ ಸೇಮರಕ್ಕೆ. ದಿವಿಶ ಬಾರ ಹೋಗೋಣ. ದಿವಿಶೋ ಮನೆಗೆ ಬಂದಿದ್ದೀವಿ.
ನಮ್ಮಮ್ಮನ ಕರ್ಕೊಂಡು ಸಾಂಬಾರು ಪುಡಿ ಹಾಕ್ಸೋಕೆ ಬಂದಿದ್ದೀನಿ. ನಾನು ಇಲ್ಲೇ ಕಾಯ್ಕೊಂಡು ಕೂತಿದ್ದೀನಿ. ಪೂಜೆಗೆಲ್ಲ ಜೋಡಿಸಿಟ್ಟಿದ್ದಾರೆ ಅಮ್ಮ. ಈಗ ಪೂಜೆ ಮಾಡೋಕ್ಕೆ ನಾವು ಬೇಗ ಬೇಗ ಎಲ್ಲ ಮಾಡಬೇಕು. ಇವರೇ ನಮ್ಮನೆ ನಾಗಪ್ಪ ಕಾಪಾಡಪ್ಪ. ನಾನು ದಾರ ರೆಡಿ ಮಾಡ್ತಾಯಿದ್ದೀನಿ ಕೈ ಕಟ್ಕೊಳ್ಳೋಕ್ಕೆ. ಎಲ್ಲರಿಗೂ ಎರಡೆರಡು ಚೂರಿ ಬರಲಿ ಅಂತ ಜಾಸ್ತಿ ತೊಗೊಂಡಿದ್ದೀನಿ. ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಾರೆ. ಇದು ನಾನು ಹೋದ್ಸಲಿ ಕಟ್ಕೊಂಡಿದ್ದು 1 ವರ್ಷದಿಂದ ಫ್ರೆಂಡ್ಸ್. ಬಿಚ್ಚೆ ಇಲ್ಲ, ಅದು ಕಲರೇ ಹೋಗ್ಬಿಟ್ಟೈತೆ. ಆರೆಂಜಿಗೆ ಇಟ್ಕೊಂಡಿದ್ದೀನಿ 1 ಇಯರ್. ನಾನು ಯಾವಾಗಲೂ ಅಷ್ಟೇ ಈ ವರ್ಷ ಕಟ್ಕೊಂಡಿದ್ದು ಮುಂದಿನ ವರ್ಷ ತನಕ ಹಂಗೆ ಇಟ್ಕೊತೀನಿ ಕೈಯಾಗೆ. ಪಟ ರಂಗೋಲಿ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ. ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಫಸ್ಟ್ ಕಣ್ಣಿಟ್ಬಿಟ್ವಿ, ಹಾರ ಹಾಕ್ಬೇಕೀಗ. ಮತ್ತು ಫುಲ್ ಎಷ್ಟೊಂದು ತಗೊಂಡಿಲ್ಲಮ್ಮ? ಬಾಗ್ಲಿಗೆ ಹೋಗಕ್ಕೆ ಬರಲ್ಲ. ಇದನ್ನು ಲಕ್ಷ್ಮಿಗೆ ಮತ್ತು ತುಳಸಿಗೆ ಹಾಕೋಣ ಅಂತ ಅಂದ್ಕೊಂಡು ತಂದೆ. ನಮ್ಮನೆ ಲಕ್ಷ್ಮಿಯವರು, ನಾವು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡಲ್ಲ, ನಮ್ಮಮ್ಮ ಮಾಡೋಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಈ ಥರ ನಾನು ಕೂರಿಸಿದ್ದೀನಿ ನನ್ನ ಆಟಕ್ಕೆ. ತುಳಸಿಗೂ ಹಾಕಾಯ್ತು. ಹುಳ್ಳಿಕಾಳು ಇಟ್ಟಿಲ್ಲ. ಇದು ಉಂಡೆ ಮಾಡು ಅಂದರೆ ಮುದ್ದೆ ಉಂಡೆ ಮಾಡಿದ್ದಾಳೆ. ದೇವರಿಗೋಸ್ಕರನೇ ಮಾಡೋದು, ಸ್ವಲ್ಪ ಜಾಸ್ತಿ ಇರೋದು. ಈಗ ನಾಗಪ್ಪ ಸಂಜೆ ಬಂದು ತಿನ್ಕೊಂಡೋಗತ್ತ. ನಮ್ಮನೆ ನಾಗರ ಪಂಚಮಿ ಹೋದ ವಾರನೇ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಬಟ್ ನಮ್ಮ ಅಕ್ಕ ಇರಲಿಲ್ಲ ಅಂತ ಅಪ್ಪನೇ ಕೊಡ್ತು, ಹೂ ಬಿದ್ದೋತು. ಈ ವಾರ ಮಾಡ್ತಾಯಿದ್ದೀವಿ. ನಮ್ಮ ಮಗಳು ಮಲ್ಕೊಂಡಾಳೆ, ಅವಳು ಎದ್ದಳಷ್ಟೊತ್ತಿಗೆ ಪೂಜೆ ಆಗಬೇಕು ಕಣಮ್ಮ. ಭಾರಿ ಗಾಳಿ. ಅವಳು ಎದ್ದಳಷ್ಟೊತ್ತಿಗೆ ಪೂಜೆ ಆಗ್ಬಿಡ್ಬೇಕು. ಎರಡು ಕಾಯಿ ನನಗೆ, ನಮ್ಮ ಅಕ್ಕಗೊಂದು. ಕಾಯಿ ಹೊಡಿಬೇಕಂತೆ ಹೆಣ್ಮಕ್ಳು, ಅದಕ್ಕೆ ನಾಗರ ಪಂಚಮಿ ಮಾಡೋದಂತೆ. ನಿಮ್ಗೆ ಗೊತ್ತಾ? ಗೊತ್ತಿದ್ರೆ ತಿಳ್ಕೊಳ್ರಿ. ನಾಗಪ್ಪನೂ ಶ್ರಾವಣದಾಗೆ ಹಬ್ಬ, ನಮ್ಮ ಅಕ್ಕ ನನ್ನೊಂದು ಬರ್ತಡೇನು ಶ್ರಾವಣದಾಗೆ. ನಮ್ಮ ಅಮ್ಮಂದು ಅಷ್ಟೇ ಶ್ರಾವಣ ಆಗಲ್ಲ, ಸ್ಟಾರ್ಟಿಂಗ್. ಅಮ್ಮ ಮಕ್ಕಳು ಅಷ್ಟು ಶ್ರಾವಣ. ನಮಗೂ ನಾಗಪ್ಪಗೂ ಸ್ವಲ್ಪ ಕನೆಕ್ಷನ್ ಇದೆ. ನಮ್ಮ ಅಮ್ಮನಿಗೆ ತುಂಬಾ ಕನೆಕ್ಷನ್ ಇದೆ. ಯಾವ ಥರ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅದು ಹೇಳ್ತಾ ಹೋದರೆ ಒಂದು ವಿಡಿಯೋ ಆಗಲ್ಲ. ತುಂಬ ಕೀಪ್ ವಾಚಿಂಗ್ ಫಾರ್ ನೆಕ್ಸ್ಟ್ ವ್ಲಾಗ್. ನಮ್ಮಮ್ಮಗೆ ಕೇಳಕ್ಕೆ ಕೂತ್ಕೊಂಡ್ರೆ ಎದಳಕ್ಕೆ ಬರಲ್ಲ. ಕಾಣಿಸ್ತಿಲ್ಲ. ಚಿತ್ರಮ್ಮ ಸಕಲ ಕೊಡ್ದೆ ಬಿಡವ ಕಾಯ. ಆ ಕಡೆಗೆ ನಾನು ಇಡ್ತೀನಿ. ಗಂಟೆ ಹೊಡಿಯಂಗಿಲ್ಲ. ಎದ್ಲಾ? ಅಯ್ಯೋ ಎದ್ಲು, ಅದಕ್ಕೆ ಗಂಟೆ. ಇವ್ರಿಗೆ ಹಬ್ಬ ಮಾಡೋದು ಜಾಸ್ತಿ ಇಲ್ಲ, ಎಲ್ಲಿಗೋ ಹೋಗಿದ್ದಾರೆ, ಇವಾಗ ಬಂದಾರೆ. ಮಾಡ್ತಿದ್ದೀವಿ ರೀ. ಆಲೂ ತುಪ್ಪ ಎರಿಬೇಕು. ನಮ್ಮ ಮೂವರ್ದು ಪೂಜೆ ಆಯ್ತು. ಅಪ್ಪ ಮಗನ ಪೂಜೆ ಇಲ್ಲ. ಈಗ ಬಂತಲ್ಲ, ಮಗ ತಗೋಬೇಕೇನೋ. ಪೂಜೆ ಮುಗೀತು. ಅಕ್ಕಿ ಕಾಳು ಹಾಕಿಲ್ಲ, ಹಾಕ್ಬಿಡ್ತೀನಿ. ಹಾಕಿದ್ಮೇಲೆ ನೆನ್ಬೇಕು ಅಷ್ಟೇ. ಎಲ್ಲದಕ್ಕೂ ವಿಘ್ನೇಶ್ ಅಂತ ಬಿಡಮ್ಮ. ಮಿಶಾತು ಕನ್ಫ್ಯೂಷನ್ ಇನ್ನೊಂದ್ಸಲಿ ಹಾಕ್ತೀನಿ. ವಿಘ್ನೇಶ್ವರಿಗೆ ಹಾಕಿ ಕಾಪಾಡಪ್ಪ. ಪೂಜೆ ಆಯ್ತು. ಈ ನನ್ನ ಮಗ ಇಲ್ಲೇ ಕಾಯ್ತಾ ಇದ್ದಾನೆ. ಏನಾದ್ರು ತಿನ್ನಕ್ಕೊತ್ತಾರೆ ಅಂತ. ಓದ್ಬೇಕಪ್ಪ ನನಗೆ. ಆಮೇಲೆ ಕೊತ್ತೀನಿ ತಿನ್ನಕ್ಕೆ. ಇವ್ರೀಗ ಸ್ಟಾರ್ಟ್. ಈಗ ಮಗ ತಗೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್. ಈಗ ಪೂಜೆ ಮಾಡಲಿ. ದಿವಿಷ ಇದ್ದಾಳೆ, ನೋಡ್ಕೊಂಬರೋಣ. ದಿವಿಷ ಗುಡ್ ಮಾರ್ನಿಂಗ್.
ಮಕ್ಕಂದು ಹೀಗಿದ್ದಾರೆ ಬಂಗಾರ ನೋಡೋದು ಕ್ಯಾಮ್ರಾನ ನಡಿಯೋ ಹೋಗೋಣ. ಗೊಂಬೆ ಗೊಂಬೆ ಇವ್ರು ಕುತ್ಕಂದ್ರು. ಇವ್ರು ಕುತ್ಕಂದಾರೆ. ಈ ವಿಷಯ ಪೂಜೆ ಮತ್ತದಾರೆ ಅಲ್ಲಿ ನೋಡುವ ನಾಗಪ್ಪನದು ನಾಗಪ್ಪಗ ಹಾಲರಿ ಅವ್ವ. ದಿವಿಷನ್ ಪೂಜೆ ಆಯ್ತು. ಈಗ ಅರ್ಜುನ್ದು ಎಷ್ಟು ಕರೆಕ್ಟ್ ಟೈಮ್ ನೋಡು. ಯಾರೂ ಬಂದಿಲ್ಲ ಇನ್ನಷ್ಟು ಕರೆಕ್ಟ್ ಟೈಮಿಗೆ. ಅಷ್ಟು ಕರೆಕ್ಟ್ ಟೈಮಿಗೆ ಎದ್ದು ಪೂಜೆ ಮಾಡಿ ಈಗ ಯಾವಾಗ ಇದನ್ನ ತಿನ್ನೋದು ಕಾಯ್ತಾ ಇದ್ದಾರೆ. ಹುಳಿಕಾಳು ತಿನ್ನಕ್ಕೆ ಕಾಯ್ತದಾಳೆ. ನಮ್ಮ ಪಪ್ಪನ ಪೂಜೆ ಆಯ್ತು. ಪೂಜೆ ಆಯ್ತು. ನಮ್ದು ಪೂಜೆ ಆತಪ್ಪ. ದಿವಿಷನ್ ಫೋಟೋ ಶೂಟ್ ಆಯ್ತು. ತೆಗಿ ದಿವಿಷಾ. ದಿವಿಷಾ ನೀನ ದಿವಿಷಾ ಅಂದ್ರೆ ಬಾ. ಉಯ್ಯಪ್ಪ ಬರ್ತದ್ರಿ. ಹೋಗಣ ಹೊರ ಹೋಗೋಣ. ಪೂಜೆ ಎಲ್ಲ ಮುಗೀತು. ನಾವು ಯಾವಾಗಲೂ ಕಾರ್ಣಿಕ ದಿವಸನೇ ನಾಗರ ಪಂಚಮಿ ಮಾಡ್ತಾ ಇದ್ವಿ. ಈ ಸಲ ನಮ್ಮ ಅಕ್ಕ ಇರಲಿಲ್ಲ ಅಂತ ಇವಾಗ ಶ್ರಾವಣದ ವಾರ, ಇವತ್ತು ನಂಗೆ ರಜಾನೂ ಕೂಡ ಅಂತ ಇವತ್ತು ಮಾಡಿದ್ವಿ ಸ್ಯಾಟರ್ಡೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು. ನಮಗೂ ನಾಗಪ್ಪಗೂ ತುಂಬ ಕನೆಕ್ಷನ್ಸ್ ಇದೆ. ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ನಾವು 3 ಜನನೂ ಕುತ್ಕೊಂಡು ಹೇಳ್ತೀವಿ. ನಮ್ಮ ಅಕ್ಕಂಗೆ, ನನಗೆ, ನಮ್ಮ ಅಮ್ಮಂಗಂತೂ ತುಂಬ ಕನೆಕ್ಷನ್ ಇದೆ. ಏನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದೇ ತುಂಬ ಲಾಂಗ್ ಆಯಿತು ಅಂತ ಅನಿಸುತ್ತೆ ನನಗೇನೋ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಜಾಸ್ತಿ ಹೇಳ್ತಿಲ್ಲ. ನೆಕ್ಸ್ಟು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಅಕೌಂಟ್ನ. ಸ್ಯಾಟರ್ಡೆ ಮುಗ್ದೋಯ್ತು. ಇನ್ನು ನಾಳೆ ಒಂದು ಫಂಕ್ಷನಿಗೆ ಹೋಗಬೇಕು. ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನಂಗೆ ತುಂಬ ಬೇಕಾದವ್ರ ಮನೆಗೆ ಹೋಗ್ತೀನಿ ನಾಳೆ. ನೀವು ಅದನ್ನು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 450+ ಇದ್ದಾರೆ. 500 ಆದರೆ ನಾನು ಮೈಕ್ ತೊಗೋತೀನಿ ಅಂತ ಹೇಳಿದ್ದೆ. ಅದಿನ್ನೂ ಆಗ್ತಾಯಿಲ್ಲ. ಪ್ಲೀಸ್ ನಿಮಗೆ ಗೊತ್ತಿರೋರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಮೈಕ್ ತಗೊಳಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆದರೂ ಆಗ್ತಿಲ್ಲ ತಗೊಳ್ಳೋಕ್ಕೆ. ನಾನು 500 ಆದಮೇಲೆ ತೊಗೋಬೇಕು ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿಗೆ ಇವತ್ತಿನ ಬ್ಲಾಗು ಮುಗೀತು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.